ನಿನ್ನೆ ನಮ್ಮಮ್ಮ ಅವ್ರ ಅಮ್ಮನ ಹತ್ರ ಹೇಳಿ ಬಂದಿದ್ರು ಹಂಗಂದ್ರೂ ಸುಮ್ಮನೆ ಆಗ್ತಾಯಿಲ್ಲ. ನಾನು ಎಲ್ಲಾದರೂ ಹೊರಗಡೆ ಹೋದ್ರೆ ಸಾಕು ನನ್ನ ಹಿಂಬಾಲಿಸಿ ಬರ್ತಾ ಇದ್ದಾಳೆ. ನನಗೇನೋ ಒಂಥರ ಮಾತಾಡ್ತಾಳೆ, ಒಂಥರ ಏನೋ ಏನು ಕಾಮಿಡಿ ಪೀಸ್ ಥರ ಅಂತ ಅನ್ಕೊಬಿಟ್ಟವಳೆ. ಏನು ಮಾಡೋದು, ನನಗಂತೂ ತುಂಬ ಬೇಜಾರಾಗ್ತೈತೆ. ಹೊರಗೆ ಹೋಗಂಗಿಲ್ಲ ಇವಳು ಕಾಟದಲ್ಲಿ. ನಾನು ಎಲ್ಲ ಮರ್ತುಬಿಟ್ಟು ಏನೋ ಬಿಡು ಚೆನ್ನಾಗಿರಲಿ, ಅವಳ ಜೀವನ ಅವಳು ಚೆನ್ನಾಗಿರಲಿ ಬಿಡು, ನಾನು ಇಷ್ಟಪಟ್ಟಿಲ್ಲ. ನಾನು ಕಂಪ್ಲೇಂಟ್ ಆಗಿ ನನ್ನ ಮನೆಗೆ ಬಂದಾಗಿಂದ ನಾನು ಅವಳ ಸುದ್ದಿಗೆ ಹೋಗಿಲ್ಲ, ಅವಳು ಮಾತಾಡ್ಸೋಕೆ ಹೋಗಿಲ್ಲ. ನಾನು ಕುಡಿದ್ರೂ ನಾನು ಹೊಟ್ಟೆಲಿ ನಾನು ಇಟ್ಕೊಂಡು ನನ್ನ ಪಾಡಿಗೆ ನಾನಿದ್ದೀನಿ ಬಿಡು, ಹೆಂಗೋ ಚೆನ್ನಾಗಿರಲಿ ಹೇಳು, ಎಲ್ಲನ ಆತ ಚೆನ್ನಾಗಿರಲಿ ಅಂತ ನಾನು ಆ ರೀತಿ ಅಂದ್ಕೊಂಡಿದ್ದೀನಿ, ಆ ಥರ ಭಾವಿಸಿದ್ದೀನಿ. ನಾನು ಅಲ್ಲಿಗೆ ಹೋಗಿ ಬಂದಾಗಿಂದ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಗೊತ್ತಾ. ಬೇಡ, ಯಾಕೆ ಸುಮ್ಮನೆ ಯಾರ ಸವಸಕ್ಕೆ ಹೋಗೋದು ಬೇಡ ಅಂತೇಳಿ ಸುಮ್ಮನಾಗಿದ್ದೀನಿ. ಸ್ವಲ್ಪ ಏನೋ ತಲೆ ಕೆಡಿಸ್ಕೊಂಡು ಸ್ವಲ್ಪ ನಾನು ಲೈಟಾಗೆ ಈ ನಡುವೆ ಸ್ವಲ್ಪ ಈ ಥರ ಕಲ್ತಿದ್ದೆ ಕುಡಿಯೋದ. ಆಮೇಲೆ ಇವಾಗ ನನಗೆ ಮನಸ್ಸಿಗೆ ಅನ್ನಿಸ್ತು ಬಿಟ್ಟುಬಿಟ್ಟೆ. ಆದರೆ ಚೆನ್ನಾಗಿರಲಿ ಬಿಡು ಅಂತ ನಾನು ಅವಳಿಗೆ ಒಳ್ಳೇದು ಬಯಸ್ದಂಗಿಲ್ಲನ ಅವಳು ನನಗೆ ಯಾಕೋ ಈ ರೀತಿ ಮಾಡ್ತಾ ಇದ್ದಾಳೆ. ಈ ರೀತಿ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅವಳಿಗೆ ಅನ್ನಿಸ್ತಾ ಇಲ್ಲ. ಈಗ ಹೋಗ್ತೀನಿ, ಇವಾಗಲೂ ಹಂಗೆ ಮಾಡ್ತಾ ಇದ್ದಾಳೆ. ಎಲ್ಲಿಗೆ ಹೋಗ್ತಾ ಇದ್ದೀರಮ್ಮ? ಎಲ್ಲೂ ಇಲ್ಲ. ಅವಳು ನಿನ್ನ ಮತ್ತೆ ಮಾತಾಡ್ಸೋದು, ನಿನಗೆ ಮತ್ತೆ ಹಿಂಗೆಲ್ಲ ಮಾತಾಡೋದು ಎಲ್ಲ ಮಾಡ್ತಾ ಇದ್ಲಲ್ಲ, ಅದನ್ನ ನೋಡಿದೆ, ಅದಕ್ಕೆ ಅಮ್ಮನ ಕರ್ಕೊಂಬಂದೆ. ಅಮ್ಮನ ನೋಡಮ್ಮ, ಅವ್ರ ಅಮ್ಮನ ತಾಗಿ ಹೇಳಿದ್ರು ಇವಳು ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಅಮ್ಮ ಬೇಜಾರಾಗ್ತಾ ಇತ್ತು. ಅವ್ರ ಅಮ್ಮಗೆ ಹೋಗಿ ಹೇಳಿ ಬಂದಿದ್ದೀನಿ ಕಣೋ ಶರತ್, ನೆನ್ನೆ ನೋಡಮ್ಮ ನಿನ್ನ ಮಗಳು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ, ಸ್ವಲ್ಪ ನಿನ್ನ ಮಗಳಿಗೆ ಬುದ್ಧಿ ಹೇಳು ಅಂತೇಳಿ ಹೇಳಿ ಬಂದಿದ್ದೀನಿ. ಇಷ್ಟೆಲ್ಲ ಹೇಳಿದ್ರು ಅವಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಒಳ್ಳೆ ಮಾತನ್ನ ಹೇಳಿ ಬಂದಿದ್ದೀನಿ, ಹಿಂಗೆಲ್ಲ ಮಾಡ್ಬಿಡಮ್ಮ ನೀನು ಅಂತ. ಅಯ್ಯೋ ಬಿಡಮ್ಮ, ಅವಳಿಗೆ ಎಷ್ಟು ಹೇಳಿದ್ರು ಇಷ್ಟೇನೆ. ಎಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ರು ಹಿಂಗೆ ಮಾಡ್ತಾ ಇದ್ದಾಳಲ್ಲ. ಅಲ್ಲ, ಭುವನ್ ಅಂತ ಒಳ್ಳೆ ಹುಡುಗ ಸಿಕ್ಕವನೆ. ಇವಾಗ ಮದುವೆ ಆಗಿ ಅವಳ ಪಾಡಿಗಳು ಚೆನ್ನಾಗಿರ್ಬೇಕಲ್ವಾ. ನನ್ನ ಹಿಂದೆ ಯಾಕೆ ಬಿದ್ದವಳಮ್ಮ? ನಾನು ಹೋಯ್ಗಳಮ್ಮ ಅವತ್ತಿಗೆ ಬಿಟ್ಟಾಕ್ಬಿಟ್ಟೆ ನಾನು. ನನ್ನ ಮನ್ಸಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಕಾಡ್ತಾ ಇತ್ತು, ಆದ್ರೂ ಅದನ್ನು ನಾನು ಮರ್ತುಬಿಟ್ಟೆ. ಇವಾಗಂತ ನಾನು ಮರ್ತಿದ್ದೀನಿ. ನನ್ನ ಮಧ್ಯೆ ಅವಳ ಮಧ್ಯೆ ಯಾವುದೇ ರೀತಿ ಯಾವುದೇ ಸಂಬಂಧ ಐತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲಮ್ಮ. ಹೆಂಗೊಬ್ರು ಚೆನ್ನಾಗಿದ್ರೆ ಸಾಕು, ಹೋಗಿ ಅವಳು ಇಷ್ಟದಂತೆ ಆಗಿ ಸುಮ್ಮನೆ ಯಾಕೆ ನಾನು ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ಬಲವಂತ ಮಾಡಬಾರ್ದು. ಇಷ್ಟೆಲ್ಲ ಆದಮೇಲೆ ಸುಮ್ಮನೆ ಇರಬೇಕು ಅಂತೇಳಿ ಏನೋ ನನ್ನ ಮನೆ ಬರ್ದಂಗೆ ಇದ್ದಂಗೆ ಆಗುತ್ತೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಅವಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳಮ್ಮ. ಈಗ ಇಷ್ಟೆಲ್ಲ ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳಿಗೆ ಇನ್ನೆಷ್ಟು ದಿಮಾಕ್ ಇರಬೇಡ. ನಡೆಯುತ್ತೆ ನಂದು ಅಂತ. ನಾನು ಏನು ಮಾಡಿದ್ರು ನಾನು ನಡೆಯುತ್ತೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಥರ ಮಾಡ್ತಾ ಇದ್ದಾಳೆ. ಪಾಪ ಇವಂದೇನು ತಪ್ಪಿಲ್ಲ ಕವನಕ್ಕ. ನಾನು ನೋಡಿದ್ನಲ್ಲ, ನಾನು ಅಲ್ಲೇ ನಿಂತ್ಕೊಂಡಿದ್ದೀನಿ. ಇವಳು ಎಷ್ಟು ಇದನ್ನ ಮಾಡ್ತಾಳೆ ಗೊತ್ತಾ. ಅವ್ರ ಅಮ್ಮ ಇರಲಿಲ್ಲ, ಅವ್ರ ಅಮ್ಮ ಇಲ್ಲದ್ ನೋಡ್ಬಿಟ್ಟು ಇವನು ಬರೋದು ನೋಡಿ ಅದೇ ಬೇಕಲ್ಲಿ ಎದ್ದು ಬಂದ್ಲು. ಮನೆ ಹತ್ರ ಇದ್ದವಳು ಎದ್ದು ಬಂದ್ಲು. ನಾನು ಹಂಗೆ ಅಂದ್ಕೊಂಡೆ, ಓ ಇವಳು ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ ಅಂತ. ಅಲ್ಲ ನೋಡಮ್ಮ ಪುಣ್ಯ, ನೀನೇ ನೋಡು. ಈಗ ನಾವಿವತ್ತು ಅವ್ರ ಹತ್ರ ಜಗಳ ಆಡಿರ್ಬೋದು, ಅದೆಲ್ಲ ಬೇಡ. ಇವತ್ತು ನಮ್ಮ ಹುಡುಗ ಸುಮ್ಮನಾಗವನೆ. ಅವನು ಏನು ತಪ್ಪು ಮಾಡ್ಯವನ ಇಲ್ದೆಲ್ಲ ಬಿಟ್ಟಾಕ್ಬಿಡು. ಇವತ್ತು ಅವ್ನು ಬುದ್ಧಿ ಕಲ್ತ್ಕೊಳ್ಳವನ, ಅವ್ನು ಸುಮ್ಮನೆ ಇದ್ದಾನ. ಅವಳು ತಂಟಿಗೆ ಹೋಗಿಲ್ವಾ? ಅವಳು ಇಲ್ಲಿ ಬಂದಾಗಿಂದಾನು ಅವಳನ್ನ ಮಾತಾಡ್ಸಕ್ಕೆ ಹೋಗಿಲ್ಲ. ಏನೋ ಕಣ್ಣಂಗೆ ನೋಡಿದಾನೆ ಹೊರ್ತು ತಲೆ ಕೆಡಿಸ್ಕೊಂಡು ಅವನೊಂದಿಷ್ಟು ಕುಡಿಯೋದು ಅದು ಮಾಡಿದಾನೆ ಹೊರ್ತು ಅವನು ಕುಡಿದ್ರೂ ಅವ್ನು ಹೊಟ್ಟೆಗೆ ಅವ್ನು ಇಕ್ಕೊಂಡವನೆ. ಅವಳನ್ನು ಬೈಯೋದಾಗ್ಲಿ ಅವಳನ್ನ ಅನ್ನೋದಾಗ್ಲಿ ಅದೆಲ್ಲ ಇನ್ನೊಂದು ಮತ್ತೊಂದು ಏನು ಮಾಡಿಲ್ಲ ಕಣಮ್ಮ. ಅವಳು ಸುಮ್ಮನೆ ಹಿಂಗೆ ಬಂದು ನಮ್ಮ ಹುಡುಗನ ಹಿಂಗೆ ಕೆಣಕೋದು ಸರಿ ಇರಲಿಲ್ಲ ಪುಣ್ಯ. ನೀನು ಅದೇನು ಮಾಡ್ತೀಯ ನೋಡಮ್ಮ. ನೀನು ಅವ್ರ ಅಮ್ಮಂಗೆ ಹೇಳಿ ಬಂದಿದ್ದೀನಿ, ನೀನೊಂದು ಸ್ವಲ್ಪ ಹೇಳಮ್ಮ. ಅತ್ತೆ ಏನಾದರೂ ಹೇಳಿದ್ರೆ ಕೇಳ್ತಾಳೇನೋ. ಈಗ ನಾನೇನು ನಿನಗೆ ಬೇರೆ ಉದ್ದೇಶದಿಂದ ಯಾವ ಉದ್ದೇಶದಿಂದಲೂ ಹೇಳ್ತಾ ಇಲ್ಲ. ನಮಗೇನೋ ಒಳ್ಳೆ ಮನಸ್ಸಿಂದಲೇ ನಾನು ಹೇಳ್ತಾ ಇದ್ದೀನಿ. ಅದು ಏನೈತೋ ಗೊತ್ತಿಲ್ಲ, ನೋಡು ಅವ್ರ ಮನ್ಸಾಗ ಅದೇನೈತೆ ಅಂತ ಹೇಳ್ಬಿಡು. ಅವಳಿಗೆ ಹಂಗೆ ಆ ತನ್ವಿಗೆ ಸ್ವಲ್ಪ ಜಂಬ. ಅವಳು ದೊಡ್ಡವಳಂಗಲ್ಲ ಮನ್ವಿತಾ, ಒಳ್ಳೆಯವಳು. ಈಗ ಇವಳು ಸಣ್ಣವಳಿದ್ದಾಳಲ್ಲ ತನ್ವಿ, ಸ್ವಲ್ಪ ಹಂಗೇನೆ ಜಂಬ ಇದು ಜಾಸ್ತಿ ಅವಳಿಗೆ. ಅದಕ್ಕೇನೆ ನೀವೊಂದು ಕೆಲಸ ಮಾಡಿ ಕವನ, ಇನ್ನೊಂದ್ಸತಿ ಮಣ್ಣು ಹಿಂದೆನೇ ಹೋಗ್ತಿರ್ತಾಳಲ್ಲ, ಅದನ್ನೆಲ್ಲ ವಿಡಿಯೋಸ್ ಮಾಡ್ಕೊಂಡು ಭುವನಿಗೆ ತೋರಿಸು. ಭುವನಿಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ನೋಡಪ್ಪ ನಿಮ್ಮ ಹುಡುಗಿ ಯಾವ ಥರ ನಮ್ಮ ಅಣ್ಣನಿಂದ ಬಿದ್ದವಳೆ. ನಮ್ಮ ಅಣ್ಣನೇ ಮರ್ತು ನಮ್ಮ ಅಣ್ಣ ಸುಮ್ಮನಾಗಿದ್ರು ನೋಡಿ ಹಿಂದೆನೇ ಹೆಂಗೆ ಓಡಾಡ್ತಾ ಇದ್ದಾಳೆ ಅಂತ. ಹಿಂದಿಂದೇನೆ ಹೋಗೋದು ಮಾತಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳಲ್ಲ ಅವಳು. ಅದಕ್ಕೇನೆ ಹೋಗ್ಬಿಟ್ಟು ನೀವು ಅದನ್ನು ಎಲ್ಲ ವಿಡಿಯೋ ಮಾಡಿಕೊಂಡು ಅವನಿಗೆ ತೋರಿಸ್ರಿ. ಇಲ್ಲ ಅವನಾದರೂ ಬಂದೇ ಬರ್ತಾನೆ, ಇಲ್ಲ ನಾನು ಕಳಿಸ್ತೀನಿ. ಅವನಾದರೂ ಆ ಜಾಗಕ್ಕೆ ಬರೋ ಥರ ನಾನು ಕಳಿಸ್ತೀನಿ. ಹೋಗಪ್ಪ ಅಲ್ಲೇನೋ ಗಲಾಟೆ ನಡೀತಾ ಐತೆ ಅಂತೇಳಿ ಆದರೂ ನಾನಾದರೂ ಹೇಳಿ ಕಳಿಸ್ತೀನಿ. ಒಟ್ಟಿನಲ್ಲಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊ ಹೇಳ್ತೀನಿ ನೀನು. ಇಲ್ಲ ಪಾಪ ಇವಂದೇನು ತಪ್ಪಿಲ್ಲ, ಇವತ್ತು ಅನ್ನೇ ಆಡಬಾರ್ದು. ಸುಮ್ಮನೆ ಹೇಳಪ್ಪ ಎಷ್ಟೋ ತಪ್ಪು ಮಾಡಿದ್ದಾರೆ ಅಂತೇಳಿ ತಪ್ಪು ಮಾಡಿರೋರ ಮೇಲೇ ಸುಮ್ಮನೆ ಆರೋಪ ಹೊರಿಸೋದು ತಪ್ಪು. ಎಷ್ಟೋ ನಾನು ನಡೆಯುತ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲಮ್ಮ. ನಿಮ್ಮ ಅಮ್ಮ ಬೇರೆ ಪೊಲೀಸ್ ಅಲ್ಲ, ನಾವು ಹೆದ್ರಿಕೊಂಡಿಗಳಮ್ಮ, ನಮ್ಮ ಹುಡುಗನೂ ಹೆದ್ರಿಕೊಂಡು ನಾವೀಗಳಮ್ಮ. ನಮ್ಮ ಪ್ರೀತಿಯರ ಸುದ್ದಿಗಾಗಲಿ ನಮ್ಮ ಪ್ರೀತಿ ಅಕ್ಕರ ಸುದ್ದಿಗಾಗಲಿ ನಾವು ಯಾರ ಸುದ್ದಿಗೂ ಹೋಗಿಲ್ಲ. ಬೇಡ ಬಿಡು ಅಂತೇಳಿ ನಮ್ಮ ಪಾಡಿಗೆ ನಾವು ಇದ್ದೀವಿ. ನಾವೇನೋ ತಪ್ಪು ಮಾಡಿದ್ವಿ ಬಿಡು ಅಂತೇಳಿ ನಾವು ಅರ್ಥ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇದ್ದೀವಿ. ಇವಳು ಬೇರೆ ನಮ್ಮಳು ಬೇರೆ ಹಿಂಗೆ ಮಾಡಿದ್ಲ, ಅವಳು ಹೋಗಿ ಮದುವೆ ಅಲ್ಲ, ಅವಾಗಿಂದ ನಮಗೂ ಮರ್ಯಾದೆ ಇಲ್ಲ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರಿ ಕಣಮ್ಮ. ನಾವು ಯಾರ ತಂಟಿಗೂ ಹೋಗಿಲ್ಲ ಕಣೆ. ಹಂಗಂದ್ರು ನೋಡಮ್ಮ ಹೆಂಗೆ ಮಾಡ್ತಾ ಇದ್ದಾಳೆ ಪುಣ್ಯ. ನಾವು ಹಿಂಗೆ ಮಾಡಿದ್ರೆ ನಮ್ಮ ಹುಡುಗ ನೋಡಮ್ಮ ಅವನು ಎಲ್ಲಿ ಓಡಾಡಂಗಿಲ್ವೇ? ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು? ನೀನೇನು ಸ್ವಂತ ಮಗ ಅಲ್ಲ ಹಂಗೆ ಹಿಂಗೆ
ಬಗ್ಗೆ ಏನೇನೋ ಮಾತಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ. ಹಿಂಗೆ ಮಾತಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗಣ ಹೇಳಮ್ಮ ನೀನೇನೆ. ನನ್ನಿಂದ ಅವಳಿಗೆ ಟಾರ್ಚರ್ ಆಗಬೇಕೇ ಹೊರ್ತನು ಇವಾಗ ಅವಳಿಂದ ನನಗೆ ಟಾರ್ಚರ್ ಆಗ್ಬಿಟ್ಟೈತೆ. ನಿಜವಾಗ್ಲೂ ತುಂಬ ಟಾರ್ಚರ್ ಆಗ್ಬಿಟ್ಟೈತೆ ಅಕ್ಕ. ನೀನೇನಾದರೂ ಅಂದ್ಕೊ, ನಾನು ಹೋಗಿಲ್ಲ ಅಕ್ಕ, ನಾನು ಅವಳು ಸುದ್ದಿಗೆ ಹೋಗಿಲ್ಲ, ಅವಳು ಸವಾಸಕ್ಕೆ ಹೋಗಿಲ್ಲ. ನೀವೇ ನೋಡ್ತಾ ಇದ್ದೀರಾ. ನನ್ನ ಪಾಡಿಗೆ ನಾನು ಏನೋ ಹೋಗ್ತೀನಿ, ಏನೋ ನಾನು ಕೆಲಸ ಮಾಡಬೇಕು, ಕೆಲಸಕ್ಕಾದ್ರೂ ಹೋಗೋಣ, ಕೆಲಸ ಹುಡುಕೋಬೇಕು, ನಾನು ಒಂದೊಳ್ಳೆ ಹೆಣ್ಣು ನೋಡಬೇಕು, ಒಂದೊಳ್ಳೆ ಹೆಣ್ಣು ನೋಡಿ ಮದುವೆ ಆಗಬೇಕು ಅಂತ ನಾನು ಈ ಥರ ನನ್ನ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ನಾನು ಬುದ್ಧಿ ಕಲ್ತ್ಕೊಂಡು ನನ್ನ ಪಾಡಿಗೆ ನಾನು ಇದೀನಕ್ಕ. ನಾನು ಅವತ್ತಿಂದ ನಾನು ಅವಳು ಸುದ್ದಿಗೆ ಹೋಗಿಲ್ಲ. ಅವಳು ಯಾಕಕ್ಕ ಬರಬೇಕು ನನ್ನ ಹಿಂದೆನೇ? ನೋಡದೇ ಇರೋರು ಜನ, ನೋಡಿರೋ ಅಂಥವ್ರು ಏನಕ್ಕ ತಿಳ್ಕೊಂತಾರೆ? ನೀನೇ ಹೇಳಕ್ಕ. ಮದುವೆ ಸೆಟ್ ಆಗೈತೆ ಅಂದಮೇಲೆ ಅವಳ ಪಾಡಿಗೆ ಅವಳು ಇರ್ಬೇಕು ತಾನೆ. ಹಾಂ, ನನಗೆ ಎಷ್ಟೋ ಇದು ಮಾಡಿದ್ರೆ ನಾನಿನ್ನೂ ಅವಳ ಹಿಂದೆ ಬಿದ್ದು ಅವಳಿಗೆ ಟಾರ್ಚರ್ ಕೊಡಬೇಕು. ಅವಳಿಂದ ನನಗೆ ಟಾರ್ಚರ್ ಇವತ್ತು ತಡ್ಕೊಳಕ್ಕಾಗ್ತಾ ಇಲ್ಲಕ್ಕ. ಒಂಥರ ಹೆಂಗೋ ಬಿಡು, ಚೆನ್ನಾಗಿರಲಿ, ಅವಳಾದ್ರೂ ಚೆನ್ನಾಗಿರ್ಲಿಲ್ಲ, ಲೈಫ್ ಸೆಟ್ಲ್ ಮಾಡ್ಕೊಂಡು ಚೆನ್ನಾಗಿರ್ಲಿ ಅವಳು, ನನ್ನ ಜೀವನನೂ ನಾನು ಸರಿ ಮಾಡ್ಕೊಳ್ಳೋಣ, ನಾನು ಚೆನ್ನಾಗಿರೋಣ ಅಂತೇಳಿ ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ನಾನು ಚೆನ್ನಾಗಿದ್ರು ಯಾಕೆ ಈ ಥರ ಮಾಡ್ತಾ ಇದ್ದಾಳಕ್ಕ ಅವಳು? ಹಾಂ, ಯಾಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಪ್ಲೀಸ್ ಅಕ್ಕ, ಅದೇನಿದ್ರು ನೀನೇ ನಮಗೆ ಬಗೆಹರಿಸ್ಕೊಡ್ಬೇಕು. ಹಂಗೆ ಆಗಿರೋದು. ಭಾಳ ಒಂಥರ ಜಂಬ ಪಡ್ತಾ ಇದ್ದಾಳೆ ನಾನು ನಡೆಯುತ್ತೆ ಅಂತ. ಅವಳು ಹಂಗೇನೆ, ಅವಳು ಭಾಳ ಒಂಥರ ಜಂಬ. ಅವಳು ಸಣ್ಣವಳು, ದೊಡ್ಡವಳು ಹಂಗಲ್ಲಪ್ಪ. ಪಾಪ ಒಳ್ಳೆಯವಳು. ಅವಳು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಅವಳ ಮನೆಯಾಗ ಏನಾದರೂ ಕೆಲಸ ಮಾಡ್ಕೊಂಡು ನಮ್ಮ ತಗಾಗ್ಲಿ ಎಂಥ ದೌಲತಿನ ಮಾತಾಡ್ತಾಳೆ ಗೊತ್ತಾಯಿತ್ತನ್ವಿ. ಭಾರಿ ಇದ್ದಾಳೆ, ಎಷ್ಟು ಜಂಬದ್ ಮಾತಾಡ್ತಾಳೆ ಗೊತ್ತಾಕವನಕ್ಕ. ಹೆಂಗೋ ಬಿಡಪ್ಪ ಅಂಥವಳು ನಮ್ಮ ಮನೆಗೆ ಸಸಿಯಾಗಿ ಬರ್ದಿಲ್ಲದೇನೆ ಒಳ್ಳೇದಾಯ್ತು. ಆ ಥರ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗು ಶರತ್. ನೀನು ತಲೆ ಕೆಡಿಸ್ಕೊಬೇಡ. ಇವಾಗ ಆ ಥರ ಮಾಡ್ರಿ ಹೇಳ್ತೀನಿ. ಇವಾಗೆಲ್ಲನ ಸಾಕ್ಷಿ ತೋರಿಸ್ಬೇಕಲ್ಲ, ಅವನಿಗೆಲ್ಲ ಸಾಕ್ಷಿ ತೋರಿಸಿದ್ರೆ ಆಯ್ತು ಅಷ್ಟೇ. ಎಲ್ಲನ ಏನೋ ಒಂದು ಮಾಡಬೇಕಲ್ಲ. ಇವಾಗ ಅವು ಎಲ್ಲ ವಿಡಿಯೋ ಮಾಡ್ಕೊಬಿಟ್ಟು ಅವನಿಗೆ ತೋರಿಸಿದ್ರೆ ಆಯಿತು. ಅವು ಭುವನಿಗೆ ತೋರಿಸಿದ್ರೆ ಅವನಿಗೂ ಗೊತ್ತಾಗುತ್ತೆ ಇವಳು ಬಂಡವಾಳ ಏನು ಅಂತ. ಇಲ್ಲ, ದೊಡ್ಡವಳ ಮದುವೆ ಆದರೂ ಪರವಾಗಿಲ್ಲ, ಇವಳ್ದು ಮದುವೆ ಮಾತ್ರ ಆಗಬಾರ್ದು. ಅಯ್ಯೋ, ನಾವು ಹಂಗೆ ಮಾಡಬಾರ್ದು ಬಿಡು ಅಂತ ನಾನು ಈಗಳಮ್ಮ ಅಂದ್ಕೊಂಡಿದ್ದೀನಿ. ಸೊ ನಾನು ಹಂಗೆ ಮಾಡಬಾರ್ದಲ್ಲೇ, ನಮಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ, ಹಾಗೆಲ್ಲ ಮಾಡಬಾರ್ದು ಅಂತೇಳಿ ನಾನು ಎಷ್ಟು ಸಮಾಧಾನ ಮಾಡ್ಕೊಂಡಿದ್ದೀವಿ ಗೊತ್ತೇ. ನಾವು ಏನೋ ತಪ್ಪು ಮಾಡಿದೀವಿ ಇಲ್ಲ ಅಂತಲ್ಲ, ನಮ್ಗೆ ಅವ್ರಿಗೂ ಜಗಳ ಆಗೈತೆ. ಅಣ್ಣ ತಮ್ಮಗಳು ನಾವು ಜಗಳ ಆಡಿದ್ವಿ, ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀವಿ. ಅಣ್ಣ ತಮ್ಮಗಳು ಅಂದಮೇಲೆ ಜಗಳ ಎಲ್ಲ ಇದ್ದಿದ್ದೇನೆ. ಅಣ್ಣ ತಮ್ಮಗಳು ಅಂದಮೇಲೆ ಯಾರಿಗೆ ತಾನೇ ಜಗಳ ಇರಲ್ಲಕ್ಕ? ಜಗಳ ಇದ್ದೇ ಇರುತ್ತೆ. ನಿಜವಾಗ್ಲೂ ಎಲ್ಲರ ಮನೆಗೂ ಜಗಳಗಳು ಇದ್ದಿದ್ದೇನೆ. ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ನಾನು ನಮ್ಮ ಶಿವಾನಿ ಜಗಳ ಆಡಿದ್ವಿ ನಾವು ಅವಾಗ, ಇವಾಗ ಚೆನ್ನಾಗಿಲ್ವ? ಹಂಗೆ ಅಣ್ಣ ತಮ್ಮಗಳು ಅಂದಮೇಲೆ ಜಗಳ ಇದ್ದೇ ಇರ್ತೈತೆ, ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಹಂಗೆ ಮಾಡು. ಶಾರು, ನೀನು ವಿಡಿಯೋ ಮಾಡಿ ತೋರಿಸು. ಸುಮ್ಮನೆ ಇಲ್ಲದೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ ನೀನು. ನೀವು ಎಷ್ಟಾಗಿರ್ಬೇಕು ಅಷ್ಟೊತ್ತಿಗೆ ಇರೋದು ಕಲೀರಿ. ಶರತ್ ನೀನು ಅಷ್ಟೇ. ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರೋದು ನೋಡು. ಇಂಥವ್ರೆಲ್ಲನ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ನೀವು ಹಿಂಗೆ ಮಾಡೋದಕ್ಕೇನೆ ಸದ್ರ ತಗೊಂಡು ಮಾತಾಡ್ತಾ ಇರೋದು. ನಾನು ಅದನ್ನೇ ಹೇಳಿದ್ದ ನಮ್ಮ ಹುಡುಗಿಗೆ, ನೋಡಪ್ಪ ನಮ್ಮನ್ನ ಎಷ್ಟು ಜನ ಎಷ್ಟು ಸದ್ರ ತಗೊಂಡು ಹೆಂಗೆ ಇದು ಮಾಡ್ತಾರೆ, ಅದಕ್ಕೆ ಅಂತಾರೆ ಇದ್ರಿಗೆಲ್ಲ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಣಪ್ಪ, ನೀನು ಹಿಂಗೆಲ್ಲ ಮಾಡಬೇಡ ಅಂತೇಳಿ ನಾನು ನಮ್ಮ ಹುಡುಗಿಗೆ ಅದಕ್ಕೆ ಹೇಳ್ತಾ ಇರೋದು. ನನ್ನ ನಿರ್ಧಾರ ತಗೊಂಡ್ರೆ ಸರಿಯಾಗೈತಲ್ವಾ ಪುಣ್ಯ? ನೀನು ನಮಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಮಾಡ್ತೀವಿ ಅಷ್ಟೇ. ಹಿಂಗೆ ಮಾಡೋದು. ಆ ಭುವನ್ ಎದುರಿಗೆ ಅವಳು ಬಂಡವಾಳ ಎಲ್ಲ ಬಯಲು ಮಾಡಿಬಿಡ್ತೀನಿ. ನೋನಕ್ಕ, ಹಂಗೆ ಮಾಡ್ರಿ. ಅವರಮ್ಮ ನೆನ್ನೆ ಸನೇ ಹೇಳೈತಂತೆ, ಎರಡೇಟು ಹೊಡೆದೇ ಬಿಡ್ತಂತ ನೆನ್ನೆ. ಹಂಗಂದ್ರೆ ಅವಳು ಅರ್ಥ ಮಾಡ್ಕೊಂಡಾಳೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂದ್ರೆ ಅಲ್ಲೇ 3-4 ದಿವಸದಿಂದನೂ ನನಗೆ ಈ ರೀತಿನೇ ಮಾಡ್ತಾ ಇದ್ದಾಳೆ. ನಾನು ಮುಂದೆ ಭುವನ್ ಜೊತೆ ಓಡಾಡೋದು ಹಾಗೆಲ್ಲ ಮಾಡೋದು ನಾನು ನೋಡಿದೆ. ಅವತ್ತಿಬ್ರು ಮಾತಾಡ್ತಿದ್ರು ನೋಡಿದೆ, ಮತ್ತೆ ಸುಮ್ಮನಾಗ್ಬಿಟ್ಟೆ. ನೋಡು, ನನ್ನ ಜೊತೆ ಮಾತಾಡ್ಕೊಂಡು ನನ್ನ ಇಷ್ಟಪಡ್ತಿದ್ದವಳು ಇವತ್ತು ಹೆಂಗೆ ನನಗೆಲ್ಲೋ ಒಂದು ಕಡೆಗೆ ಅನ್ನಿಸುತ್ತಕ್ಕ. ನಾನು ಅವಳಿಗೆ ಹೋಗಿ ಹೇಳಲಿಲ್ಲ, ಸುಮ್ಮನಾಗ್ಬಿಟ್ಟೆ. ನಾನು ಅವಳಿಗೆ ಏನೋ ಹೇಳಕ್ಕೆ ಹೋಗಲಿಲ್ಲ ಅಕ್ಕ. ಬೇಡ, ಅವಳು ಸವಾಸಕ್ಕೆ ಹೋಗೋದೇ ಬೇಡ ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟೆ. ನಾನು ಅದು ನೋಡಿ ತಲೆ ಕೆಡಿಸ್ಕೊಂಡು ನಾನು ನನ್ನ ಮರೆಯೋಕ್ಕಾಗಿ ಸುಮ್ಮನೆ ನಾನು ಹಾಳಾದೆ. ಅವಳನ್ನ ಇದು ಮಾಡಿಕೊಂಡು ಅದಕ್ಕೆ ಹಂಗೆ ಮಾಡಬಾರ್ದು ಅಂತ ನಾನು ನಿರ್ಧಾರ ತಗೊಬಿಟ್ಟಿದ್ದೀನಿ. ಸರಿಯಾಗಿ ಒಳ್ಳೆ ಐಡಿಯಾ ಮಾಡಿದೀವಿ ನೋಡಿ. ಇವಾಗ ತನ್ವಿ ಸರಿಯಾಗಿ ಆಗ್ಬೇಕು. ಭಾಳ ಜಮ ಮಾಡ್ತಾ ಇದ್ದಾಳೆ ಪಾಪ. ಇವ ಹುಡುಗನ ಮೇಲೆ ಭಾಳ ಒಂಥರ ಇದು ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಶಿವಾನಿ ಇಬ್ಬರು ನೋಡಿದ್ವಿ, ಹೋಗಿ ಹೇಳ್ಬೇಕು ಪುಣ್ಯಾಕ ಅವ್ರಿಗೆ ಅಂತ. ಪಾಪ ಎಷ್ಟೋ ತಪ್ಪು ಮಾಡಿದ್ದಾನೆ ಅಂತ ಆಗ್ಲೆಲ್ಲ ಯಾರನ್ನೇ ಆಗಲಿ ದೂಷಿಸೋದಲ್ಲ. ತಪ್ಪು ಮಾಡಿದಾರೆ ಅಂತ ಅವ್ರ ಮೇಲೆ ಆಗ್ಲೆಲ್ಲ ಇದು ಮಾಡೋದಲ್ಲ. ಪಾಪ ಅವ್ನ ಪಾಡಿಗೆ ಅವನಿದ್ದಾನೆ. ಅವ್ನು ಏನಾದರೂ ತಪ್ಪು ಮಾಡಿದ್ರೆ ಬಿಡಪ್ಪ ಇವ್ನೇನಾದರೂ ತಪ್ಪೈತೆ ಅಂತ ನಾನೇ ಹೇಳ್ತಾ ಇದ್ದೆ. ನೀನು ಯಾಕೋ ಮಾತಾಡಿಸ್ಬೇಕು, ನೀನು ಯಾಕೋ ಹಿಂಗೆ ಮಾಡಬೇಕು ಅಂತೇಳಿ ಏನೋ ಹೇಳ್ಬಿಡ್ತಿದ್ದೆ. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.